ನಮ್ಮ ಭಾರತದ ಹಬ್ಬಗಳಲ್ಲಿ ಪ್ರಮುಖ ಹಬ್ಬವಾಗಿ ಯುಗಾದಿ ಹಬ್ಬ ಕೂಡ ಒಂದು ತುಂಬಾ ಪ್ರಮುಖವಾದ ಹಬ್ಬ ಆಗಿದೆ. ಯುಗಾದಿ ಅಂತ ಅಂದರೆ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಹೊಸ ವರ್ಷವೇ ಆಗಿದೆ. ಹೊಸ ವರ್ಷದ ಮೊದಲನೆಯ ದಿನವನ್ನು ನಾವು ಯುಗಾದಿ ಅಂತ ಆಚರಣೆ ಮಾಡ್ತೀವಿ. ಇದೊಂದು ರೀತಿಯಾಗಿ ಬಣ್ಣ ಬಣ್ಣಗಳ ಹಬ್ಬವೇ ಆಗಿದೆ. ಯಾಕಂದರೆ ಈ ದಿನ ನಾವೆಲ್ಲರೂ ಮನೆಯ ಮುಖ್ಯ ದ್ವಾರಕ್ಕೆ ಅಂದರೆ ಬಾಗಿಲುಗಳಿಗೆ ಮಾವಿನ ಎಲೆಯ ತೋರಣಗಳನ್ನು ಕಟ್ತೇವೆ. ಬಣ್ಣ ಬಣ್ಣದ ಸುಂದರವಾದ ರಂಗೋಲಿಗಳನ್ನು ಹಾಕ್ತೇವೆ. ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ಯುಗಾದಿ ಹಬ್ಬವನ್ನು ತುಂಬಾನೇ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಯುಗಾದಿ ಹಬ್ಬದ ದಿನ ಕೆಲವು ಯಾವ ರೀತಿಯಾದ ವಿಷಯಗಳು ವಿಶೇಷತೆಗಳು ಇವೆ ಅಂದರೆ ಇಲ್ಲಿ ನೀವು ಕೆಲವು ತಪ್ಪುಗಳನ್ನು ಮಾಡಬಾರ್ದು. ಈ ತಪ್ಪುಗಳನ್ನು ಮಾಡೋದ್ರಿಂದ ಸಿಗುವಂತಹ ಫಲ ಏನಿದೆ ಅದರ ಬಗ್ಗೆ ವಿಸ್ತಾರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಈ ವರ್ಷದ ಪ್ರಾರಂಭದಲ್ಲಿ ತಾಯಿ ಲಕ್ಷ್ಮೀ ದೇವಿಯನ್ನ ನಿಮ್ಮ ಮನೆಗೆ ಕರೆತರಲು ನೀವೆಲ್ಲ ಇಷ್ಟಪಡ್ತಾ ಇದ್ರೆ ಭಕ್ತಿಯಿಂದ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಲಕ್ಷ್ಮಿ ಅಂತ ಬರೆಯುವುದನ್ನು ಮರೀದಿರಿ. ಹಾಗೆಯೇ ತಾಯಿ ಮಹಾಲಕ್ಷ್ಮಿ ದೇವಿಗೋಸ್ಕರ ಒಂದು ಲೈಕನ್ನು ಕೂಡ ನೀಡಿರಿ. ಚಾನಲ್ಗೆ ನೀವೇನಾದರೂ ಹೊಸದಾಗಿ ಭೇಟಿಯಾಗಿದ್ದರೆ ಈಗಾಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು. ಮೊದಲನೇದಾಗಿ ವಿಶೇಷವಾಗಿ ಸ್ನೇಹಿತರೆ, ಹಬ್ಬದ ದಿನಗಳಲ್ಲಿ ನಾವು ಯಾರಿಗೂ ಸಹ ಅವಮಾನ ಮಾಡಬಾರ್ದು ಹಾಗೂ ಬೇರೆಯವರೊಂದಿಗೆ ಯಾವುದೇ ಕಾರಣಕ್ಕೂ ಜಗಳ ಆಡಬಾರ್ದು. ಜೊತೆಗೆ ಮನೆಯಲ್ಲಿರುವಂತಹ ಎಲ್ಲ ಹೆಣ್ಣು ಮಕ್ಕಳಿಗೆ ನಾವು ಗೌರವವನ್ನು ಕೊಡಬೇಕು. ಎರಡನೇದಾಗಿ ಯುಗಾದಿ ಹಬ್ಬದ ದಿನದಂದು ಯಾವುದೇ ಕಾರಣಕ್ಕೂ ನೀವು ಮಾಂಸ ಮದ್ಯದ ಸೇವನೆಯನ್ನ ಮಾಡಬಾರ್ದು. ಇದು ಕೇವಲ ನೀವು ನಿಮ್ಮ ಮನೆಯಲ್ಲಿ ಮಾತ್ರ ಅಲ್ಲ, ಆಚೆ ಹೋಗಿ ಕೂಡ ಅಲ್ಲೂ ಕೂಡ ಮಾಂಸ ಮದ್ಯದ ಸೇವನೆಗಳನ್ನು ಮಾಡಬಾರ್ದು. ಒಂದು ವೇಳೆ ನೀವು ಅವುಗಳನ್ನು ಸೇವಿಸಿ ಮನೆಯನ್ನ ಪ್ರವೇಶ ಮಾಡಿದರೆ ಮನೆಯ ವಾತಾವರಣ ಅಪವಿತ್ರಗೊಳ್ಳುತ್ತೆ. ಇದು ತುಂಬಾನೇ ದೊಡ್ಡದಾಗಿರುವಂತಹ ಪಾಪ ಕೂಡ ಆಗಿದೆ. ಇವುಗಳ ಬದಲಿಗೆ ಹಬ್ಬದ ದಿನದಲ್ಲಿ ನೀವು ಮನೆಯಲ್ಲಿ ಸಿಹಿ ಪದಾರ್ಥಗಳನ್ನು, ಹಣ್ಣು ಹಂಪಲುಗಳನ್ನು ತಿನ್ನೋದು ಶ್ರೇಷ್ಠ ಆಗಿರುತ್ತೆ. ಹಾಲಿನಲ್ಲಿ ತಯಾರಿಸಿದ ಪಾಯಸಗಳನ್ನಾಗಲಿ ಸಿಹಿ ತಿನಿಸುಗಳನ್ನಾಗಲಿ ತಿನ್ನೋದು ಉತ್ತಮ ಆಗಿರುತ್ತೆ. ಮೂರನೇದಾಗಿ ಯುಗಾದಿ ಹಬ್ಬದ ದಿನ ನೀವು ಸಾಧ್ಯವಾದಷ್ಟು ಕೊಳೆಯಾದ ಬಟ್ಟೆಗಳನ್ನು ಧರಿಸಬಾರ್ದು ಮತ್ತು ಹರಿದು ಹೋಗಿರುವಂತಹ ವಸ್ತ್ರಗಳನ್ನು ಧರಿಸಬಾರ್ದು. ಆದಷ್ಟು ಈ ದಿನ ಸ್ವಚ್ಛ ಅಥವಾ ಹೊಸ ಬಟ್ಟೆಗಳನ್ನು ಧರಿಸೋದು ತುಂಬಾನೇ ಉತ್ತಮ ಆಗಿರುತ್ತೆ. ಇದನ್ನ ಅತ್ಯಂತ ಶುಭ ಅಂತ ಕೂಡ ತಿಳಿಸಲಾಗಿದೆ. ಜೊತೆಗೆ ತಾಯಿ ಲಕ್ಷ್ಮೀ ದೇವಿಯ ಅನುಗ್ರಹ ಯಾವತ್ತಿಗೂ ನಿಮ್ಮ ಮೇಲೆ ಉಳಿದಿರುತ್ತೆ. ಒಂದು ವೇಳೆ ನಿಮ್ಮಿಂದ ಹೊಸ ಬಟ್ಟೆಗಳನ್ನು ಖರೀದಿಸಲಾಗದಂತಹ ಪರಿಸ್ಥಿತಿ ಏನಾದರೂ ಎದುರಾದರೆ ನಿಮ್ಮಲ್ಲಿ ಇರುವಂತಹ ಬಟ್ಟೆಗಳನ್ನೇ ನೀವು ಚೆನ್ನಾಗಿ ಒಗೆದು ಸ್ವಚ್ಛಗೊಳಿಸಿ ಕ್ಲೀನ್ ಮಾಡಿ ಅವುಗಳನ್ನು ಧರಿಸಿದ್ರೆ ಉತ್ತಮ. ಜೊತೆಗೆ ಈ ದಿನ ಅಂದರೆ ಯುಗಾದಿ ಹಬ್ಬದ ದಿನ ಆಚೆ ಇರುವಂತಹ ಅವಶ್ಯಕತೆ ಇದ್ದ ಜನರಿಗೆ ದಾನ ಧರ್ಮಗಳನ್ನು ಸಹಾಯ ಮಾಡೋದು ಉತ್ತಮ ಆಗಿರುತ್ತೆ. ಇದರಿಂದ ತುಂಬ ಉತ್ತಮವಾದ ಫಲಗಳನ್ನು ಕೂಡ ನಿಮಗೆ ಸಿಗುತ್ತೆ. ಈ ರೀತಿ ಮಾಡಿದಾಗ ಇನ್ನೊಬ್ಬರ ಆಶೀರ್ವಾದವು ಕೂಡ ಸದಾಕಾಲ ನಿಮ್ಮ ಮೇಲೆ ಇರುತ್ತೆ. ಈ ಮೂಲಕ ವರ್ಷವಿಡೀ ನೀವು ಜೀವನದಲ್ಲಿ ಆರಾಮಾಗಿ ಇರ್ತೀರ. ನಾಲ್ಕನೆಯದಾಗಿ ಯುಗಾದಿ ಹಬ್ಬದ ದಿನಗಳಲ್ಲಿ ಪಂಚಾಂಗದ ಪಠಣವನ್ನು ಮಾಡ್ತಾರೆ. ಇದನ್ನ ನೀವು ಮನೆಯಲ್ಲಾದರೂ ಮಾಡಬಹುದು, ದೇವಸ್ಥಾನದಲ್ಲಾದರೂ ಮಾಡಬಹುದು. ಇದನ್ನ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಕೂಡ ಜಪ ಮಾಡ್ತಾರೆ, ಪಠಣೆ ಮಾಡ್ತಾ ಇರ್ತಾರೆ. ವರ್ಷವಿಡೀ ಏನೆಲ್ಲ ನಡೆಯುತ್ತೆ ಅನ್ನೋದನ್ನ ಅಲ್ಲಿ ಅವರು ತಿಳಿಸಿಕೊಡ್ತಾರೆ. ಒಂದು ವೇಳೆ ನೀವು ಅದನ್ನು ಕೇಳಿಸ್ಕೊಳ್ಬೇಕು ಅಂದರೆ ಯಾವುದೇ ಕಾರಣಕ್ಕೂ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ಕೇಳಿಸ್ಕೋಬಾರ್ದು. ಆದಷ್ಟು ಪೂರ್ವ ಅಥವಾ ಉತ್ತರ ದಿಕ್ಕಿನ ಕಡೆ ಮುಖ ಮಾಡಿ ಕೂತ್ಕೊಂಡು ಅದನ್ನು ಕೇಳಿಸ್ಕೋಬೇಕು. ಈ ರೀತಿ ಅದನ್ನು ಕೇಳಿಸ್ಕೊಂಡಾಗ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಐದನೇದಾಗಿ ಸ್ನೇಹಿತರೆ, ಇದೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯಾಗಿದೆ. ತುಂಬ ಜನ ಹೆಣ್ಮಕ್ಳಿಗೆ ಈ ಸಮಯದಲ್ಲಿ ಋತುಚಕ್ರ ಸ್ಟಾರ್ಟ್ ಆಗ್ಬೋದು. ಈ ರೀತಿ ಆದಾಗ
ಕಂಪ್ಲೀಟ್ ಆಗಿ 5 ದಿನಗಳು ಮುಗಿದ ನಂತರ ತಲೆಗೆ ಸ್ನಾನ ಮಾಡೋದು ಉತ್ತಮವಾಗಿರುತ್ತೆ. ಆನಂತರ ನಿಮ್ಮ ಮನೆಯ ಅಡುಗೆ ಮನೆಯಾಗಲಿ ದೇವರ ಕೋಣೆಯನ್ನಾಗಲಿ ಪ್ರವೇಶಿಸಬಹುದು. ಆದರೆ ಯುಗಾದಿ ಹಬ್ಬದ ದಿನ ನೀವು ಅಡುಗೆ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಹೋಗೋಕೆ ನೀವು ಓಡಾಡೋಕೆ ಪ್ರಯತ್ನವನ್ನ ಮಾಡಬಾರ್ದು. ಇನ್ನು 6ನೇದಾಗಿ ಮನೆಯ ಮುಖ್ಯ ದ್ವಾರವನ್ನ ನೀವು ಹಾಗೆ ಖಾಲಿ ಇರೋಕೆ ಬಿಡಬಾರ್ದು. ಯುಗಾದಿ ಹಬ್ಬದ ದಿನ ಮಾವಿನ ಎಲೆಗಳನ್ನ ತೆಗೆದುಕೊಂಡು ಬಂದು ಅವುಗಳನ್ನ ಚೆನ್ನಾಗಿ ಕ್ಲೀನ್ ಮಾಡಿ ನಂತರ ಅವುಗಳನ್ನ ತೋರಣವಾಗಿ ರೆಡಿ ಮಾಡಿ ಮನೆಯ ಮುಖ್ಯ ದ್ವಾರವನ್ನ ಸ್ವಚ್ಛಗೊಳಿಸಿದ ನಂತರ ಅಲ್ಲಿ ಅದನ್ನ ಕಟ್ಟಬೇಕು. ಜೊತೆಗೆ ಬೇವಿನ ಸೊಪ್ಪನ್ನ ಅಂದ್ರೆ ಬೇವಿನ ಎಲೆ ಅಥವಾ ಹೂಗಳನ್ನ ಮಿಕ್ಸ್ ಮಾಡಿ ತೋರಣವನ್ನ ರೆಡಿ ಮಾಡಿ ಕಟ್ಟೋದ್ರಿಂದ ನೋಡೋಕೆ ಕೂಡ ತುಂಬ ಒಳ್ಳೆಯದಾಗಿರುತ್ತೆ. ಇದು ನಕಾರಾತ್ಮಕ ಶಕ್ತಿಗಳು ಮನೆಯೊಳಗೆ ಪ್ರವೇಶ ಮಾಡದಂತೆಯೂ ಕೂಡ ನೋಡ್ಕೊಳ್ಳುತ್ತೆ. ಆದರೆ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಯುಗಾದಿ ಹಬ್ಬದ ದಿನ ಯಾವುದೇ ಕಾರಣಕ್ಕೂ ನೀವು ಆರ್ಟಿಫಿಷಿಯಲ್ ಅಂದರೆ ಪ್ಲಾಸ್ಟಿಕ್ನಿಂದ ರೆಡಿಯಾದಂತಹ ಮಾವಿನ ತೋರಣವನ್ನಾಗಲಿ ಹೂಗಳನ್ನಾಗಲಿ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಲೇಬಾರದು. ಇದು ಅತ್ಯಂತ ಅಶುಭ ಅಂತ ತಿಳಿಸಲಾಗಿದೆ. ಯಾವತ್ತಿಗೂ ನ್ಯಾಚುರಲ್ ಆಗಿರುವಂತಹ ಎಲೆಗಳನ್ನ ತಗೊಂಡು ಬಂದು ಮನೆಯ ಮುಖ್ಯ ದ್ವಾರಕ್ಕೆ ನೀವು ತೋರಣವನ್ನ ಕಟ್ಟಿ ಶೃಂಗಾರವನ್ನ ಮಾಡೋದು ಅತ್ಯಂತ ಉತ್ತಮ ಆಗಿರುತ್ತೆ. ಯುಗಾದಿ ಹಬ್ಬದ ದಿನ ತುಂಬಾನೇ ನೆನಪಿನಲ್ಲಿ ಇಟ್ಕೋಬೇಕಾಗಿರುವಂತಹ ಮತ್ತೊಂದು ವಿಷಯ ಏನಿದೆ ಅಂತಂದ್ರೆ, ಒಂದು ವೇಳೆ ನೀವು ಆಚೆಯಿಂದ ಮನೆಯ ಮುಖ್ಯ ದ್ವಾರಕ್ಕೆ ತೋರಣ ಮಾಡೋಕೆ ಮಾವಿನ ಎಲೆಗಳನ್ನ ತೆಗೆದುಕೊಂಡು ಬಂದಾಗ ಆಚೆ ಬೇರೆಯವರು ನಮಗೊಂದು ಸ್ವಲ್ಪ ಮಾವಿನ ಎಲೆಗಳನ್ನ ಕೊಡಿ ಅಂತ ಕೇಳ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಅವರಿಗೆ ನೀವು ತೆಗೆದುಕೊಂಡು ಬಂದಿರುವಂತಹ ಅಂದ್ರೆ ನೀವು ತಗೊಂಡು ಬಂದಿರುವಂತಹ ಮನೆ ಒಳಗಡೆ ಬಂದು ಒಂದ್ಸಾರಿ ಅವುಗಳನ್ನ ತೆಗೆದುಕೊಂಡು ಪ್ರವೇಶ ಮಾಡಿದ ನಂತರ ಅದನ್ನ ಬೇರೆಯವರಿಗೆ ಮಾವಿನ ಎಲೆಗಳನ್ನ ಕೊಡಲೇಬಾರ್ದು. ಇದರಿಂದ ನಿಮ್ಮ ಧನ ಸಂಪತ್ತು ನಿಮ್ಮ ಮನೆಯ ಅದೃಷ್ಟ ಬೇರೆಯವರ ಮನೆ ಪಾಲಾಗುತ್ತೆ. ಹಾಗಾಗಿ ಒಂದು ವೇಳೆ ನೀವು ಅವರಿಗೆ ಎಲೆಗಳನ್ನ ಕೊಡುವುದೇ ಆದರೆ ಯಾವಾಗ ನೀವು ನಿಮ್ಮ ಮನೆ ಅಂದರೆ ಯಾವಾಗ ನೀವು ಮನೆಗೆ ಮಾವಿನ ಎಲೆಗಳನ್ನು ತಂದಿರ್ತೀರೋ ನಿಮ್ಮ ಮನೆ ಒಳಗಡೆ ಪ್ರವೇಶ ಮಾಡುವ ಮುನ್ನವೇ ಅದರಲ್ಲಿ ಸ್ವಲ್ಪ ಅವರಿಗೆ ಕೊಡ್ಬೋದು. ಮನೆ ಒಳಗಡೆ ಪ್ರವೇಶ ಮಾಡಿದ ನಂತರ ಬೇರೆಯವರಿಗೆ ನೀವು ತಂದಿರುವಂತಹ ಮಾವಿನ ಎಲೆಯನ್ನಾಗಲಿ ಬೇವಿನ ಎಲೆ ಹೂಗಳನ್ನು ಕೊಡಲೇಬಾರ್ದು. ಈ ಮಾಹಿತಿ ಅಂದರೆ ಈ ಒಂದು ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಎಲ್ರಿಗೂ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು. ಶುಭ ದಿನ.